ಹಲೋ ವೆಲ್ಕಮ್ ಬ್ಯಾಕ್ ಟು ವ್ಯಾನಿಟಿ ಟಾಕ್ ವಿತ್ ಸಂಜನಾ ಆ್ಯಂಡ್ ಇದು ನನ್ನ ಸಿಂಗಪೂರ್ ವ್ಲಾಗ್. ನನ್ನ ಮಗಳ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್, ಇನ್ಫ್ಯಾಕ್ಟ್ ಫಸ್ಟ್ ಫ್ಲೈಟ್ ಕೂಡ. ಸೊ ಹಾಗಾಗಿ ಏರ್ಪೋರ್ಟ್ಗೆ ಹೊರಡೋಕ್ಕಿಂತ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಏರ್ಪೋರ್ಟ್ ಕಡೆಗೆ ಹೊರಟಿದ್ದೀವಿ. ನಾನು ಇಂಟರ್ನ್ಯಾಷನಲಿ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 4 ವರ್ಷ ಆಗಿದೆ ಆ್ಯಂಡ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ 3 ವರ್ಷ ಆಗಿದೆ. ಸೊ T2 ಆದಮೇಲಿಂದ ನಾನು ನೋಡೇ ಇಲ್ಲ ಏರ್ಪೋರ್ಟ್ನ. ಹಾಗಾಗಿ ಇವತ್ತು ನಾನು ಏರ್ಪೋರ್ಟ್ನ ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇಟ್ ಈಸ್ ಟ್ರೂಲಿ ಬ್ಯೂಟಿಫುಲ್. ಏರ್ಪೋರ್ಟ್ ಸಖತ್ ಚೆನ್ನಾಗಿದೆ ಆ್ಯಂಡ್ ಇದು ನಮ್ಮ ಬ್ಯಾಗ್ ಸಿಚುವೇಶನ್. ಲೈಟ್ ಪ್ಯಾಕಿಂಗ್ ಅನ್ನೋದು ನನಗೆ ಏನಂತಲೇ ಗೊತ್ತಿಲ್ಲ, ಸೊ ಟ್ರೈ ಮಾಡೋಕ್ಕೂ ಹೋಗಲ್ಲ. ಐ ಆಮ್ ಆಲ್ವೇಸ್ ಪ್ಯಾಕ್ಡ್ ವೆರಿ ಹೆವಿಲಿ. ಸೊ ಸೆಕ್ಯೂರಿಟಿ ಚೆಕ್, ಇಮಿಗ್ರೇಷನ್ ಎಲ್ಲ ಮುಗಿಸಿ ನಾವು ಏರ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ತುಂಬ ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡಿರುವಂತಹ ಡ್ಯೂಟಿ ಫ್ರೀ ಕೂಡ ಎಂಟ್ರ್ ಆಗ್ತಿದ್ದೀವಿ. ಬಗ್ಗಿ ಚಿನ್ನು ಏರ್ಪೋರ್ಟಲ್ಲಿ ವೇಟ್ ಮಾಡಬೇಕಾದ್ರೆ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಸೊ T2 ಅಲ್ಲಿ ಈ ಥರ ಕಿಡ್ಸ್ ಝೋನ್ ಫ್ರೀ ಆಗಿಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಕೂಲ್ ಐಡಿಯಾ. ಸೊ ನಾವು ನಮ್ಮ ಡಿನ್ನರ್ ಮಾಡಿರಲಿಲ್ಲ. ಡಿನ್ನರ್ ಮುಗಿಸ್ಕೊಂಡು ನಾವು ಫೈನಲಿ ಬೋರ್ಡ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ನಾವು ಈ ಸತಿ ಫ್ಲೈ ಮಾಡ್ತಾ ಇರೋಂಥ ಏರ್ಲೈನ್ಸ್ ಸಿಂಗಪೂರ್ ಏರ್ಲೈನ್ಸ್. ಸೊ ನನ್ನ ಮಗಳು ಫಸ್ಟ್ ಫ್ಲೈಟ್ ಹೆಂಗಿರುತ್ತೋ ಏನೋ ಅಂತ ತುಂಬ ಒಂಥರ ಆ್ಯಂಕ್ಷಸ್ ಆಗಿದೆ. ಬಟ್ ದಿಸ್ ಫ್ಲೈಟ್ ವಾಸ್ ಸೋ ಸ್ಮೂತ್, ತುಂಬಾ ಚೆನ್ನಾಗಿತ್ತು. ಐ ಮೀನ್ ಸಿಂಗಪೂರ್ ಏರ್ಲೈನ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಆ್ಯಂಡ್ ಐ ಡೋಂಟ್ ಥಿಂಕ್ ದೇ ಆರ್ ರಾಂಗ್. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ತುಂಬ ಕಂಫರ್ಟಬಲ್ ಆಗಿತ್ತು ಆ್ಯಂಡ್ ಲೆಗ್ ಸ್ಪೇಸ್ ಕೂಡ ಲಕ್ಕಿಲಿ ಚೆನ್ನಾಗಿತ್ತು. ಸೊ ನನ್ನ ಮಗಳು ಆರಾಮಾಗಿ ಕೂತಿದ್ಲು. ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ಅನಿಸಲಿಲ್ಲ, ಅಷ್ಟು ಸ್ಮೂತಾಗಿತ್ತು ಎಕ್ಸ್ಪೀರಿಯನ್ಸ್. ಈಗ ನಾನು ಸ್ವಲ್ಪ ಇನ್ಫ್ಲೈಟ್ ಫುಟೇಜಸ್ನ ಆ್ಯಡ್ ಮಾಡಿದ್ದೀನಿ. ಬಟ್ ಇನ್ ದ ಮೀನ್ ವೈಲ್ ಇದನ್ನು ನೋಡ್ತಾ ನಾವು ಸಿಂಗಪೂರ್ಗೆ ಹೇಗೆ ಪ್ರಿಪೇರ್ ಆದ್ವಿ ಅಂತ ಒಂಚೂರು ಡೀಟೇಲ್ಸ್ ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಂಗಪೂರ್ಗೆ ಹೋಗ್ಬೇಕಾದ್ರೆ ವೀಸಾ ಮಾಡಿಸ್ಕೋಬೇಕು ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಫ್ರಮ್ ಅನ್ ಆಥರೈಸ್ಡ್ ಏಜೆಂಟ್. ಸಿಂಗಪೂರ್ ಅರೈವಲ್ ಕಾರ್ಡ್ ಅನ್ನೋ ಒಂದು ಡಾಕ್ಯುಮೆಂಟ್ನ ಕೂಡ ನೀವು ಬೆಂಗಳೂರಿಂದ ಮಾಡಿಸ್ಕೊಂಡು ಹೋದರೆ ಅಲ್ಲಿ ಇಮಿಗ್ರೇಷನ್ ಬೇಗ ಆಗುತ್ತೆ ಆ್ಯಂಡ್ ಈಸಿಯಾಗಿ ಕೂಡ ಆಗುತ್ತೆ. ಸಿಂಗಪೂರ್ ಅರೈವಲ್ ಕಾರ್ಡ್ ಇಲ್ಲೇ ಬೆಂಗಳೂರಲ್ಲಿ ಮಾಡಿಲ್ಲ ಅಂದ್ರೂ ನೀವು ಅಲ್ಲಿ ರೀಚ್ ಆದಮೇಲೆ ಇಮಿಗ್ರೇಷನ್ಗಿಂತ ಮುಂಚೆ ಕೆಲವೊಂದು ಸಿಸ್ಟಮ್ಸ್ ಇಟ್ಟಿರ್ತಾರೆ. ಸೊ ಅಲ್ಲಿ ಕೂಡ ನೀವು ಬೇಗ ಮಾಡ್ಕೋಬೋದು. ಆ್ಯಂಡ್ ಫ್ಲೈಟ್ ಚಾರ್ಜಸ್ ನಮ್ಮ 3 ಜನಕ್ಕೆ ರೌಂಡ್ ಟ್ರಿಪ್ಪಿಗೆ ಬರೀ 80,000 ಆಯಿತು, ಬಿಕಾಸ್ ನಾವು ಸ್ವಲ್ಪ ಬೇಗ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ನಾವು ಲ್ಯಾಂಡ್ ಆಗಿದ್ವಿ ಸಿಂಗಪೂರಿಗೆ. ನನ್ನ ಮಗಳಿಗೆ ಲ್ಯಾಂಡ್ ಆಗ್ತಾಳೆ ಖುಷಿಗೆ ಡ್ಯಾನ್ಸ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇಮಿಗ್ರೇಷನ್ ಚೆಕ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬ್ಯಾಗೇಜ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಲ್ಯಾಂಡೆಡ್ ಇನ್ ಸಿಂಗಪೂರ್. ಏರ್ಪೋರ್ಟಲ್ಲಿದ್ದ ಟ್ರಾವೆಲ್ ಎಕ್ಸ್ ಕೌಂಟ್ರಿಂದ ನಾವು ಸಿಮ್ ಕಾರ್ಡ್ಸ್ ತೊಗೊಂಡ್ವಿ. ಸೊ ಇಡೀ ಸಿಂಗಪೂರಲ್ಲಿ ನಾವು ಅದೇ ಸಿಮ್ ಕಾರ್ಡ್ಸ್ನ ಯೂಸ್ ಮಾಡಿದ್ದೀವಿ. ಏರ್ಟೆಲ್ ಪ್ಯಾಕ್ನ ನಾನು ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಇಟ್ ವಾಸ್ ಟೂ ಎಕ್ಸ್ಪೆನ್ಸಿವ್ ಆ್ಯಂಡ್ ಅಲ್ಲಿರುವಂಥ ಸಿಮ್ ಕಾರ್ಡ್ ನಮಗೆ $18 ಆಯಿತು. ಏರ್ಪೋರ್ಟಿಂದ ಹೋಟೆಲಿಗೆ ನಾವು ಟ್ಯಾಕ್ಸಿ ತೊಗೊಂಡ್ವಿ ಆ್ಯಂಡ್ ದಿಸ್ ವಾಸ್ ಅ ಬ್ಯೂಟಿಫುಲ್ ರೈಡ್ ಟುವರ್ಡ್ಸ್ ಅ ಹೋಟೆಲ್. ನಾವಿರುವಂಥ ಹೋಟೆಲ್ ನೋವೋಟೆಲ್ ಅನ್ನೋ ಒಂದು ಹೋಟೆಲ್. ಇದು ಲಿಟಲ್ ಇಂಡಿಯಾ ಅನ್ನೋ ಒಂದು ಲೊಕೇಶನಲ್ಲಿ ಲೊಕೇಟ್ ಆಗಿರುತ್ತೆ. ನೋವೋಟೆಲ್ ಗ್ರೂಪ್ ಆಫ್ ಹೋಟೆಲ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಇಟ್ ಇಸ್ ಕ್ವೈಟ್ ಅ ಪಾಪ್ಯುಲರ್ ಬ್ರ್ಯಾಂಡ್ ಆಫ್ ಹೋಟೆಲ್ಸ್ ಆ್ಯಂಡ್ ಇದು ಒಂದು ಲಕ್ಸುರಿ ಹೋಟೆಲ್ ಕೂಡ ಆಗಿದೆ. ನಮಗೆ ಈ ಹೋಟೆಲ್ ಸ್ಟೇ 7 ಡೇಸ್ಗೆ ಅರೌಂಡ್ 98,000 ಆಯಿತು. ಸೊ ಅರೌಂಡ್ 12,000 rupees ಪರ್ ನೈಟ್ ಅಂತ ಆವ್ರೇಜ್ ತೊಗೋಬೋದು. Come inside, Ashwi. Neat bathrooms, spacious room and a very chaotic room tour. Even 2-star hotels are luxurious. ಇಲ್ಲ ಥರ ಇರಲ್ಲ ಅಂತ. Only holiday, so we have to walk here. Go to Holiday Inn and take ಇದು. It's not too far. ರೂಮ್ಗೆ ಹೋಗಿ ನಮ್ಮ ಬ್ಯಾಗ್ಸ್ ಎಲ್ಲ ಇಟ್ಟು ನಾವು ಮಗುಗೋಸ್ಕರ ಪಕ್ಕದಲ್ಲಿರುವಂತಹ ಅನ್ನಪೂರ್ಣ ಹೋಟೆಲಿಗೆ ತಿಂಡಿ ತಿನ್ನೋದಕ್ಕೆ ಹೋಗಿದ್ವಿ. ತಿಂಡಿಗೆ ನಾವು ಕಾಂಬೋ ಬ್ರೇಕ್ಫಾಸ್ಟ್ ತೊಗೊಂಡ್ವಿ, ಮಕ್ಕಳಿಗೆ ದೋಸೆ ತೊಗೊಂಡ್ವಿ. ಸುಮಾರಾಗಿತ್ತು ಬಟ್ ಅರ್ಜೆಂಟ್ಗೆ ಏನೂ ಸಿಗಲಿಲ್ಲ, ಸೊ ಅಲ್ಲಿ ಮಾತ್ರ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಫ್ರೆಶನ್ ಅಪ್ ಆಗಿ MRT ಕಡೆ ಹೋದ್ವಿ. MRT ಅಂದರೆ ಇಲ್ಲಿರುವ ಮೆಟ್ರೋ. ಇಲ್ಲಿ ನಾವು ಕಾರ್ಡ್ನ ರೀಚಾರ್ಜ್ ಮಾಡ್ಕೋತಾ ಇದ್ದೀವಿ. ಸಿಮ್ ಕಾರ್ಡ್ ತೊಗೊಂಡಲ್ಲ, ಅದೇ ಕಾರ್ಡ್ನ ರೀಚಾರ್ಜ್ ಮಾಡ್ಕೊಂಡ್ವಿ.
ಇಡೀ ಟ್ರಿಪ್ಗೆ ನಾವು ಐ ಥಿಂಕ್ ವಿ ಯೂಸ್ಡ್ ಅಬೌಟ್ $15 to $17 ಅಷ್ಟೇ. ಸೊ ಇಟ್ಸ್ ಪ್ರಿಟಿ ಎಕನಾಮಿಕಲ್. ತುಂಬಾ ಈಸಿಯಾಗಿ ಕೂಡ ಆಕ್ಸೆಸ್ ಮಾಡ್ಬೋದು MRTsನ ನಾವು. ಸೊ ಇದು ನಮ್ಮ ಡೇ 1. ಫಸ್ಟ್ ಡೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ಡಕ್ ಟೂರ್ ತೊಗೊಳೋದಕ್ಕೆ. ಆ್ಯಂಡ್ ಡಕ್ ಟೂರ್ ತೊಗೊಳೋದಕ್ಕೆ ನಾವು ಸನ್ಟೆಕ್ ಸಿಟಿ ಮಾಲಿಗೆ ಹೋಗಬೇಕು. ಸೊ ಅಲ್ಲಿ ಎದುರುಗಡೆ ನಿಮಗೆ ಕಾಣಿಸ್ತಾ ಇರೋವಂಥ ಬೋಟ್ ಶೇಪ್ ಬಸ್ ಆ್ಯಕ್ಚುಲಿ ವಿಯೆಟ್ನಮೀಸ್ ವಾರ್ ನಡೀತಾ ಇರ್ಬೇಕಾದ್ರೆ ಸಿಂಗಪೂರಲ್ಲಿ ಮಿಲಿಟ್ರಿ ಅವರು ಯೂಸ್ ಮಾಡ್ತಿದ್ರು. ಈ ಬಸ್ಸಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಲ್ಯಾಂಡ್ ಮೇಲೆ ಬಸ್ ಥರ ಹೋಗುತ್ತೆ, ಬಟ್ ಆಲ್ಸೋ ನೀರಲ್ಲಿ ಬೋಟಾಗಿ ಕನ್ವರ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಫ್ಯಾಸಿನೇಟಿಂಗ್ ಥಿಂಗ್ ಅಬೌಟ್ ದಿಸ್ ಡಕ್ ಟೂರ್. ಸೊ ಈ ಡಕ್ ಟೂರಲ್ಲಿ ಫಸ್ಟ್ ನಮಗೆ ಬೈ ರೋಡ್ ಸಿಂಗಪೂರ್ನ ಕೆಲವೊಂದು ಮೇನ್ ಅಟ್ರಾಕ್ಷನ್ಸ್ ಮಾನ್ಯುಮೆಂಟ್ಸ್ನೆಲ್ಲ ತೋರಿಸ್ತಾರೆ, ಬಿಲ್ಡಿಂಗ್ಸ್ನೆಲ್ಲ. ಅದಾದಮೇಲಿಂದ ಅವರು ಅದೇ ಬಸ್ನ ನೀರೊಳಗಡೆ ಡೈರೆಕ್ಟಾಗಿ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಪ್ರೋ ಟಿಪ್ ಏನಪ್ಪ ಅಂದರೆ ಈ ಡಕ್ ಟೂರ್ ತೊಗೋತೀರಾ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫ್ರಂಟ್ 2 ಸೀಟ್ಸಲ್ಲಿ ಫುಲ್ ಒದ್ದೆ ಆಗ್ತಾರೆ ಯಾರು ಕೂತಿರ್ತಾರೋ. ಸೊ ಅಲ್ಲಿ ಮಾತ್ರ ಕೂತ್ಕೋಬೇಡಿ. ಬಟ್ ನಾವು ಲೇಟ್ ಆಗಿಬಿಟ್ಟಿರೋದ್ರಿಂದ ನಮ್ಗೆ ಅದೇ ಸೀಟ್ ಸಿಕ್ತು. ಬಟ್ ಇನ್ನೇನು ನೀರಿಗೆ ಕನ್ವರ್ಟ್ ಆಗ್ತಾ ಇದೆ ಅನ್ನೋ ಟೈಮಿಗೆ ನಾವು ಎದ್ದು ಈ ಕಡೆಗೆ ಬಂದುಬಿಟ್ವಿ. ಸೊ ನೀರು ನಮ್ಮ ಮೇಲೆ ಲಕ್ಕಿಲಿ ಬೀಳಲಿಲ್ಲ. ಸಿಂಗಪೂರ್ ಅಂತ ಹಾಕಿದ ತಕ್ಷಣ ಎಲ್ಲ ಕಡೆ ಒಂದು ಬಿಲ್ಡಿಂಗ್ ಬರುತ್ತೆ, ಆ್ಯಂಡ್ ದ್ಯಾಟ್ ಈಸ್ ದ ಮರೀನಾ ಬೇ ಸ್ಯಾಂಡ್ಸ್. ಅಲ್ಲಿ ಹಿಂದೆ ಬೋಟ್ ಶೇಪ್ ಥರ ಕಾಣ್ತಿದೆಯಲ್ಲ ಆ ಪರ್ಟಿಕ್ಯುಲರ್ ಬಿಲ್ಡಿಂಗ್, ನಾವು ಅಲ್ಲಿ ಕೂಡ ಹೋಗ್ತೀವಿ. ಆ್ಯಂಡ್ ಡುರಿಯನ್ ಅನ್ನೋ ಒಂದು ಫ್ರೂಟ್ ಸಿಂಗಪೂರಲ್ಲಿ ಸಿಗುತ್ತೆ. ಸೊ ಆ ಡುರಿಯನ್ ಶೇಪಲ್ಲಿ ಆ ಬಿಲ್ಡಿಂಗ್ಸ್ ಕೂಡ ಮಾಡಿದ್ರು. ಇಟ್ಸ್ ಅ ಫೈನಾನ್ಸ್ ಬಿಲ್ಡಿಂಗ್, ಇಟ್ಸ್ ಅ ಬ್ಯಾಂಕ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಈಗ ಫೈನಲಿ ಈ ಬಸ್ ಬೋಟಾಗಿ ಕನ್ವರ್ಟ್ ಆಗುವಂಥ ಟೈಮ್ ಬಂತೆ. ಸೊ ಡಕ್ ಟೂರಲ್ಲಿ ಸಿಂಗಪೂರಿನ ಫೇಮಸ್ ಬಿಲ್ಡಿಂಗ್ಸ್ನೆಲ್ಲ ಆಲ್ಮೋಸ್ಟ್ ಕವರ್ ಮಾಡ್ತಾರೆ. ಸೊ ಅಲ್ಲಿರೋದು ಸೂಪರ್ ಟ್ರೀ ಅಬ್ಸರ್ವೇಟ್ರಿ, ಗ್ರೋವ್ ಆ್ಯಂಡ್ ಕ್ಲೌಡ್ ಫಾರೆಸ್ಟ್ as well as ಫ್ಲವರ್ ಡೋಮ್. ನಾವು ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ಇವತ್ತು ಸಾಯಂಕಾಲ. ಆ್ಯಂಡ್ ಅದು MBS ಮಾಲ್. ಇದು ಹೀಲಿಕ್ಸ್ ಬ್ರಿಡ್ಜ್ ಅನ್ನೋ ಒಂದು ಬ್ರಿಡ್ಜ್. ಸೊ ಇದು ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ರಾತ್ರಿ ಹೊತ್ತು ಲೈಟ್ ಕೂಡ ಹಾಕ್ತಾರೆ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿರೋದು ದ ವೆರಿ ಫೇಮಸ್ ಮರೀನಾ ಬೇ ಸ್ಯಾಂಡ್ಸ್. ಆ್ಯಂಡ್ ಈ ಲೋಟಸ್ ಶೇಪ್ ಇರೋ ಬಿಲ್ಡಿಂಗ್ ಇಸ್ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ. ಸೊ ಅದು ಕೂಡ ನಮ್ಮ ಪ್ಲ್ಯಾನಲ್ಲಿದೆ. ಇಲ್ಲಿ ಕಾಣಿಸ್ತಾ ಇರೋದು ಲೂಯಿ ವಿಟಾನ್ ಮತ್ತು ಆ್ಯಪಲಿನ ಐಲ್ಯಾಂಡ್ ಸ್ಟೋರ್ಸ್. ಸೊ ಇಲ್ಲಿ ನಮಗೆ ಸಿಂಗಪೂರಿನ ಮೇನ್ ಎಂಬ್ಲಮ್ ಮೊಲೆಯಾನ್ನ ಕೂಡ ತೋರಿಸ್ತಾರೆ. ಇದು ಹಾಫ್ ಲಯನ್ ಮತ್ತು ಹಾಫ್ ಮರ್ಮೇಡ್. ಸೊ ಡಕ್ ಟೂರ್ ಮಾಡಿದ್ರೆ ನಾವು ಡೇ 1ನಲ್ಲಿ ಆಲ್ಮೋಸ್ಟ್ ಎಲ್ಲ ಅಟ್ರಾಕ್ಷನ್ಸ್ನ ಮೇಲ್ಮೇಲಿಂದ ನೋಡಿಬಿಟ್ವಿ. ಆ್ಯಂಡ್ ಫೈನಲಿ ಸನ್ಟೆಕ್ ಸಿಟಿಗೆ ವಾಪಸ್ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ನಾವು ಅಲ್ಲೇ ಲಂಚ್ ಮಾಡಿದ್ವಿ. ಇಡೀ ಸಿಂಗಪೂರಲ್ಲಿ ಈ ಐ ಜ್ಯೂಸ್ ಅಂತ ಒಂದು ವೆಂಡಿಂಗ್ ಮಷೀನ್ ಇದೆ. ಇಲ್ಲಿ ರಿಯಲ್ ಆರೆಂಜಸ್ನ ತೊಗೊಂಡು ಆರೆಂಜ್ ಜ್ಯೂಸ್ನ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. $2 ಅಷ್ಟೇ ಆಗಿದ್ದು. ಸೊ ನಾನು ಇಡೀ ಸಿಂಗಪೂರಲ್ಲಿ ಎಷ್ಟು ಸತಿ ಆರೆಂಜ್ ಜ್ಯೂಸ್ ಕುಡಿದಿದ್ದೀವಿ ಅಂತ ಲೆಕ್ಕನೇ ಹಾಕೋದು ಮರ್ತೋಯ್ತು. ಇಟ್ ವಾಸ್ ಜಸ್ಟ್ ಸಚ್ ಅನ್ ಅಮೇಝಿಂಗ್ ಡ್ರಿಂಕ್. ಆ್ಯಂಡ್ ನನ್ನ ಮಗಳಿಗೆ ಕೂಡ ತುಂಬಾ ಇಷ್ಟ ಆಯಿತು ಆರೆಂಜ್ ಜ್ಯೂಸ್. ಸೊ ಸಿಂಗಪೂರಲ್ಲಿ ಬೇರೆ ಬೇರೆ ಥರದ್ದು ಇಷ್ಟೊಂದು ವೆಂಡಿಂಗ್ ಮಷೀನ್ಸ್ ಇರುತ್ತೆ. ಆ್ಯಂಡ್ ಈ ವೆಂಡಿಂಗ್ ಮಷೀನ್ ನನಗೆ ತುಂಬ ಕ್ಯೂಟ್ ಅನಿಸ್ತು. ಯಾಕಂದರೆ ಇದರಲ್ಲಿರೋ ಗೊಂಬೆ ಎಲ್ಲ ವಾಸ್ ಲಿಟ್ರಲಿ ಮೇಡ್ ಆಫ್ ಮೈ ಚೈಲ್ಡ್ಹುಡ್ ಡ್ರೀಮ್ಸ್. ಬಟ್ ನಾನು ತೊಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಇಟ್ ವಾಸ್ ಸ್ಟಿಲ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ನಾವು ಪೆಪರೋನಿ ಪಿಜ್ಜೇರಿಯಾ ಅನ್ನೋ ಒಂದು ಪಿಜ್ಜಾ ಶಾಪಲ್ಲಿ ನಮ್ಮ ಲಂಚ್ನ ಮಾಡ್ಕೊಂಡ್ವಿ. ಸೊ ನಾವು ಟ್ರಫಲ್ಸ್ ಫ್ರೈಸ್ ತೊಗೊಂಡ್ವಿ ಆ್ಯಂಡ್ 2 ವೇರಿಯಸ್ ಟೈಪ್ಸ್ ಆಫ್ ಪಿಜ್ಜಾಸ್ ತೊಗೊಂಡ್ವಿ. ಇಟ್ ವಾಸ್ ಆಲ್ಸೋ ಅಮೇಝಿಂಗ್. ಹಾಗೆ ಲಂಚ್ ಮುಗಿಸ್ಕೊಂಡು ಸನ್ಟೆಕ್ ಸಿಟಿ ಮಾಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಇಲ್ಲಿರುವಂಥ ಆರ್ಕೇಡ್ ಇಸ್ ಜಸ್ಟ್ ಸೋ ಅಮೇಝಿಂಗ್, ಸಖತ್ತಾಗಿತ್ತು. ಅದಾದಮೇಲಿಂದ ಮತ್ತೆ MRT ತೊಗೊಂಡು ನಾವು ಹೊರಟ್ವಿ ಗಾರ್ಡನ್ಸ್ ಬೈ ದ ಬೇ ಕಡೆಗೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ರೀಚ್ ಆಗ್ತಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜೋರು ಮಳೆ ಬಂತು. ಗಾರ್ಡನ್ಸ್ ಬೈ ದ ಬೇಗೆ ಕೂಡ ನಾವು ಟಿಕೆಟ್ಸ್ನ ಬೆಂಗಳೂರಿಂದಾನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ಶಟಲ್ ಸರ್ವಿಸ್ ಕಾಣಿಸ್ಕೊಂತು. ಸೊ ಅಲ್ಲಿ ಹೋಗಿ ಇನ್ನೊಂದು ಸತಿ $11 ಕೊಟ್ಟು ಶಟಲ್ ಸರ್ವಿಸ್ ತೊಗೊಂಡು ಕ್ಲೌಡ್ ಫಾರೆಸ್ಟ್ ಕಡೆಗೆ ಹೊರಟ್ವಿ. ಆ್ಯಂಡ್ ನಾವು ವಿ ಆರ್ ಎಂಟರಿಂಗ್ ದ ವೆರಿ ಬ್ಯೂಟಿಫುಲ್ ಕ್ಲೌಡ್ ಫಾರೆಸ್ಟ್. ಇದು ಜುರಾಸಿಕ್ ಪಾರ್ಕ್ ಥೀಮಲ್ಲಿ ಮಾಡಿದ್ದಾರೆ. ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಹಿಯರ್. ಫಸ್ಟ್ ಟೈಮ್ ಬಂದಾಗ ಜುರಾಸಿಕ್ ಪಾರ್ಕ್ ಥೀಮ್ ಇರಲಿಲ್ಲ, ಬಟ್ ಇಟ್ ವಾಸ್ ಸ್ಟಿಲ್ ಕೈಂಡ್ ಆಫ್ ಸಿಮಿಲರ್ ಆ್ಯಂಡ್ ಇಟ್ ವಾಸ್ ಜಸ್ಟ್ ಸೋ ಬ್ಯೂಟಿಫುಲ್. ಇಲ್ಲಿ ಬಂದವರೆಲ್ಲರೂ ಡೆಫಿನೆಟ್ ಆಗಿ ಈ ವಾಟರ್ಫಾಲ್ ಮುಂದೆ ಒಂದು ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮ್ ಅಂತೂ ಪೋಸ್ಟ್ ಹಾಕೇ ಹಾಕ್ತಾರೆ.
ಸೊ ಬನ್ನಿ ನನ್ನ ಜೊತೆ ಕ್ಲೌಡ್ ಫಾರೆಸ್ಟ್ನ ನೋಡ್ಕೊಂಬರೋಣ. Kutta, it's not real, Munna. Just stunning, absolutely stunning. ಕ್ಲೌಡ್ ಫಾರೆಸ್ಟಿಂದ ಮರೀನಾ ಬೇ ಸ್ಯಾಂಡ್ಸ್ ಮತ್ತು ಸೂಪರ್ ಟ್ರೀ ಗ್ರೋವ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಏನದು ಪುಟಿ ಬರ್ಡಾ? ಬಾಯ್ ಬಾಯ್. ಕ್ಲೌಡ್ ಫಾರೆಸ್ಟ್ ಮುಗಿಸ್ಕೊಂಡು ನಾವು ಎಂಟರ್ ಆಗಿದ್ದು ಫ್ಲವರ್ ಡೋಮ್. ಈ ಫ್ಲವರ್ ಡೋಮಲ್ಲಿ ಕ್ರಿಸ್ಮಸ್ ಸ್ಪೆಷಲಾಗಿ ಕಂಪ್ಲೀಟ್ ಟ್ರೈನ್ ವಿಲೇಜ್ ಮಾಡಿದ್ರು. ಮಕ್ಕಳಿಗಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ದೇ ರಿಯಲಿ ಲವ್ಡ್ ವಾಚಿಂಗ್ ದ ಟ್ರೈನ್ಸ್ ಆ್ಯಂಡ್ ಎಂಜಾಯ್ ಮಾಡಿದ್ರು. ಬೇರೆ ಬೇರೆ ಥರದ ಸ್ಟ್ರಕ್ಚರಲ್ಲಿ ಟ್ರೈನ್ಸ್ನ ಹಾಕಿ ಬಿಟ್ಟಿದ್ರು. ಇಟ್ ವಾಸ್ ಅಮೇಝಿಂಗ್ ಟು ವಾಚ್. ಕ್ವಿಕ್ಕಾಗಿ ನೀವು ನೋಡ್ಕೊಂಬಂದ್ಬಿಡಿ. ಫ್ಲವರ್ ಡೋಮ್ ಒಳಗಡೆ ಹಾರ್ಟಿಸ್ ಅನ್ನೋ ಒಂದು ಕ್ಯಾಫೆ ಕೂಡ ಇದೆ. ಬಟ್ ನಾವು ಹೋದಾಗ ಇಟ್ ವಾಸ್ ಕ್ಲೋಸ್ ಫಾರ್ ಅ ಪ್ರೈವೇಟ್ ಇವೆಂಟ್. ಸೊ ನೀವು ಏನಾದರೂ ಹೋಗ್ತೀರಾ ಅಂದರೆ ಆ ಕ್ಯಾಫೆಯಲ್ಲಿ ಕೂತ್ಕೊಂಡು ಫ್ಲವರ್ ಡೋಮ್ನ ಎಂಜಾಯ್ ಮಾಡ್ಬೋದು. ಫ್ಲವರ್ ಡೋಮ್ನ ಮುಗಿಸ್ಕೊಂಡು ವಿ ಗ್ರ್ಯಾಬ್ಡ್ ಅ ಕ್ವಿಕ್ ಬೈಟ್ ಅಟ್ ಶೇಕ್ ಶಾಕ್, GBTB ಒಳಗಡೆ ಇರೋವಂಥ ಪ್ಲೇಸ್. ಇನ್ನೇನು ಕತ್ಲಾಗಕ್ಕೆ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಟೈಮ್ ಫಾರ್ ದ ಲೈಟ್ ಶೋ ಇನ್ ದ ಸೂಪರ್ ಟ್ರೀ ಗ್ರೋವ್. ಅದು ಯೂಶಲಿ 7:45ಗೆ 20 ಮಿನಿಟ್ಸ್ ಮಾಡ್ತಾರೆ, ಮತ್ತು ಇನ್ನೊಂದು ಶೋ 8:45ಗೆ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಆಬ್ಸಲ್ಯೂಟ್ಲಿ ಫ್ರೀ. ಬಟ್ ನಿಮ್ಗೆ ಏನಾದರೂ ಇಲ್ಲ ನನಗೆ ವ್ಯೂ ತುಂಬ ಚೆನ್ನಾಗಿರೋದು ಸಿಗಬೇಕು, ನಾನು ಎಲ್ಲ ಸೂಪರ್ ಟ್ರೀ ಗ್ರೋವ್ಸ್ನ ಒಂದೇ ಸತಿ ನೋಡಬೇಕು ಲೈಟ್ ಶೋ ಅನ್ನೋದಾದರೆ, ಅಲ್ಲೇ ಸೂಪರ್ ಟ್ರೀ ಗ್ರೋವಿನ ಅಬ್ಸರ್ವೇಟ್ರಿಗೆ ಟಿಕೆಟ್ಸ್ ತೊಗೋಬೋದು. ಅಬ್ಸರ್ವೇಟ್ರಿ ಡೆಕ್ ಮೇಲೆ ಹೋಗಿ ನಿಂತ್ಕೊಂಡು ಎಲ್ಲ ಲೈಟ್ಸ್ ನೋಡ್ಕೋಬೋದು. ನಾವು ಡಿಸೆಂಬರಲ್ಲಿ ಹೋಗಿರೋದ್ರಿಂದ ಸೂಪರ್ ಟ್ರೀ ಅಬ್ಸರ್ವೇಟ್ರಿ ಡೆಕ್ ಒಳಗಡೆ ಕ್ರಿಸ್ಮಸ್ ವಂಡರ್ಲ್ಯಾಂಡ್ ಅಂತ ಸಪ್ರೇಟಾಗಿ ಟಿಕೆಟ್ಸ್ ಮಾಡ್ತಾಯಿದ್ರು. ಬಿಕಾಸ್ ಅಲ್ಲಿ ಕ್ರಿಸ್ಮಸ್ ವಿಲೇಜ್ ಮಾಡಿದ್ರು ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಹಾಗಾಗಿ ನಾವು ಅಬ್ಸರ್ವೇಟ್ರಿ ಡೆಕ್ ಮೇಲೆ ಹೋಗಲಿಲ್ಲ, ಬಿಕಾಸ್ ಮಕ್ಕಳಿಗೆ ಇಷ್ಟ ಆಗೋಂಥದ್ದು ಕ್ರಿಸ್ಮಸ್ ವಿಲೇಜ್. ಅಲ್ಲಿ ಕ್ಯಾರಸಲ್ ಕೂಡ ಇಟ್ಟಿದ್ರು, ಆಮೇಲೆ ಸ್ನೋಫಾಲ್ ಎಲ್ಲ ಮಾಡ್ತಾಯಿದ್ರು ಮಕ್ಳಿಗೋಸ್ಕರ. ಆ್ಯಂಡ್ ಸೊ ವಿ ಡಿಸೈಡೆಡ್ ಟು ವಾಚ್ ದ ಲೈಟ್ ಶೋ ಕೆಳಗಡೆ ನಿಂತ್ಕೊಂಡೇನೆ ಆ್ಯಂಡ್ ಇಟ್ ವಾಸ್ ಸೋ ಪ್ರಿಟಿ. ಲೈಟ್ ಶೋ ಮುಗಿಸ್ಕೊಂಡು MRT ಕಡೆಗೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ನಾನು ಎಸ್ಕಲೇಟರ್ ಮೇಲೆ ಹತ್ಬಿಟ್ಟೆ. ಹತ್ಕೊಂಡು ಹೋಗಿ ಮೇಲ್ ನೋಡಿದ್ರೆ ಇಟ್ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ವ್ಯೂಸ್ ಆಫ್ ಸಿಂಗಪೂರ್. ಐ ಆಮ್ ಸೋ ಗ್ಲಾಡ್ ಐ ಮೇಡ್ ದಟ್ ಮಿಸ್ಟೇಕ್. ಆ್ಯಂಡ್ ದಿಸ್ ಇಸ್ ಡೇ 2 ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಯೂನಿವರ್ಸಲ್ ಸ್ಟುಡಿಯೋಸ್ ಸಿಂಗಪೂರ್. ಸೊ ಫಸ್ಟ್ MRTಯಲ್ಲಿ ನಾವು ವಿವೋ ಸಿಟಿ ಅನ್ನೋ ಒಂದು ಮಾಲಿಗೆ ಹೋಗಬೇಕು. ಅಲ್ಲಿರೋ ಸ್ಟೇಷನಲ್ಲಿ ನಾವು ಸೆಂಟೋಸಾ ಐಲ್ಯಾಂಡ್ಸ್ಗೆ ಮೋನೋರೇಲಲ್ಲಿ ಹೋಗಬೇಕಾಗತ್ತೆ. ಯೂಶಲಿ ನಾವು ಸಿಂಗಪೂರಲ್ಲಿ MRTಲಿ ಎಲ್ಲೇ ಟ್ರಾವೆಲ್ ಮಾಡಿದ್ರು ನಮಗೆ $1 ಇಲ್ಲ ಅಂದರೆ $2 ಒಳಗಡೆ ಮುಗ್ದೋಗ್ತಾ ಇತ್ತು. ಬಟ್ ಸೆಂಟೋಸಾ ಐಲ್ಯಾಂಡ್ಸ್ಗೆ ಮೋನೋರೇಲ್ ತೊಗೊಳೋದಕ್ಕೆ $4 ಆಯಿತು. ಸೊ ಯೂಶಲಿ ಯೂನಿವರ್ಸಲ್ ಸ್ಟುಡಿಯೋಸ್ ಯಾರಿಗೆ ಸೆಟ್ ಆಗುತ್ತೆ ಅಂತ ಹೇಳೋದಾದರೆ ಇಟ್ ಇಸ್ ಫಾರ್ ಥ್ರಿಲ್ ಸೀಕರ್ಸ್ ಆ್ಯಂಡ್ ಯಾರಿಗೆ ಈ ರೋಲರ್ ಕೋಸ್ಟರ್ ಅಂಥವೆಲ್ಲ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾವು ಮಕ್ಕಳ ಜೊತೆ ಹೋಗಿದ್ವಿ. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, 5 ವರ್ಷದ ಕೆಳಗಡೆ ಇರೋ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಹೋಗೋದು ಇಸ್ ನಾಟ್ ದ ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ತೀನಿ. ಐ ಲವ್ ರೋಲರ್ ಕೋಸ್ಟರ್ಸ್. ಸೊ ನಾನೇನು
ಮಿಸ್ ಮಾಡ್ಕೊಂಡಿದ್ನೋ ಲಾಸ್ಟ್ ಟೈಮ್, ಈ ಸತಿ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೆ. ಬಿಕಾಸ್ ಐ ಆಮ್ ಆಲ್ಮೋಸ್ಟ್ ಅ 30-year-old ಆ್ಯಂಡ್ ನೆಕ್ಸ್ಟ್ ನನಗೆ ಬೆನ್ನೆಲ್ಲ ಮುರಿದೋಗಾದ್ಮೇಲೆ ಮಾಡೋಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಐ ವಾಸ್ ಲೈಕ್, ಲೆಟ್ ಮೀ ಫಿನಿಶ್ ಆಲ್ ದೀಸ್ ರೋಲರ್ ಕೋಸ್ಟರ್ಸ್ ಇನ್ ಮೈ ಪ್ರೈಮ್. ಹಾಗಾಗಿ ಐ ಡಿಸೈಡೆಡ್ ಟು ಗೋ ಟು ಯೂನಿವರ್ಸಲ್ ಸ್ಟುಡಿಯೋಸ್. ಬಟ್ ದಟ್ ಬೀಯಿಂಗ್ ಸೆಡ್, ಮಗು ಇಟ್ಕೊಂಡು ತುಂಬ ಕಷ್ಟ ಆಯಿತು. ಸೊ ಒನ್ ಟಿಪ್ ಐ ವುಡ್ ಗಿವ್ ಫ್ರಮ್ ಮೈ ಸೈಡ್ ಇಸ್, ನೀವೇನಾದರೂ ನಿಮ್ಮ ಟಾಡ್ಲರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಇಟ್ ಈಸ್ ಬೆಟರ್ ಟು ಬೈ ಅನ್ ಎಕ್ಸ್ಪ್ರೆಸ್ ಪಾಸ್. ಬ್ಯಾಂಗ್ಳೂರಲ್ಲಿ ನೀವು ಟಿಕೆಟ್ಸ್ ಬುಕ್ ಮಾಡ್ತಾ ಇರ್ಬೇಕಾದ್ರೆ ನೀವೇನಾದರೂ ಡೈರೆಕ್ಟಾಗಿ ಪ್ರೀಮಿಯಮ್ ಇಲ್ಲಾಂದರೆ ಎಕ್ಸ್ಪ್ರೆಸ್ ಪಾಸ್ ತೊಗೊಂಡ್ಬಿಟ್ರೆ ನಿಮಗೆ ಕಮ್ಮಿ ಬೀಳುತ್ತೆ. ಬಟ್ ನಾವು ಮಾಡಿದ ಮಿಸ್ಟೇಕ್ ಏನಾಯಿತು ಅಂದರೆ, ಅಲ್ಲಿ ಹೋಗಿ ವೇಟಿಂಗ್ ಲೈನ್ ತುಂಬ ಜಾಸ್ತಿ ಇದೆ ಅಂತ ಕಾರಣಕ್ಕೆ ಒಳಗಡೆ ನಾವು ಟಿಕೆಟ್ಸ್ ತೊಗೊಂಡ್ವಿ ಎಕ್ಸ್ಪ್ರೆಸ್ ಪಾಸ್, ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಇಟ್ ವಾಸ್ 8,000 rupees ಪರ್ ಪರ್ಸನ್. ಸೊ ಮೈ ಸಜೆಷನ್ ಇಸ್, ನೀವು ಬ್ಲೈಂಡ್ಲಿ ಬೆಂಗಳೂರಲ್ಲೇ ಟಾಡ್ಲರ್ಸ್ ಇದ್ದೇ ಇದ್ರೂ ಜಸ್ಟ್ ಡೈರೆಕ್ಟಾಗಿ ಇಲ್ಲೇ ಎಕ್ಸ್ಪ್ರೆಸ್ ಪಾಸ್ ತೊಗೊಂಡು ಹೋಗ್ಬಿಡಿ. ಬಿಕಾಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹಾಫ್ ದ ಪ್ರೈಸಿಗೆ 4,000 rupeesಗೆ ಸಿಗುತ್ತೆ. ಸೊ ಇಟ್ಸ್ ಬೆಟರ್ ಯು ಗೋ ವಿತ್ ದ ಎಕ್ಸ್ಪ್ರೆಸ್ ಪಾಸ್ ಇನ್ ಯೂನಿವರ್ಸಲ್ ಸ್ಟುಡಿಯೋಸ್. ಸೊ ಬೇಸಿಕ್ಲಿ ಇದು ಯೂನಿವರ್ಸಲ್ ಸ್ಟುಡಿಯೋಸ್ ರೀಸೆಂಟ್ ಆಗಿ ವಿಕೆಟ್ ಮೂವಿ ರಿಲೀಸ್ ಆಯಿತು. ಹಾಗಾಗಿ ಇಡೀ ಯೂನಿವರ್ಸಲ್ ಸ್ಟುಡಿಯೋ ವಿಕೆಟ್ ಥೀಮಲ್ಲಿ ಕೆಲವೊಂದು ಪಾಪಪ್ಸು, ಬೇರೆ ಬೇರೆ ಶೋಸ್ ಎಲ್ಲ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ಇಟ್. ವಿಸರ್ಡ್ ಆಫ್ ಆಸ್ ಇನ್ ಒಂದು ಪರ್ಫಾರ್ಮೆನ್ಸ್ ಥರ ಇತ್ತು, ಫೋಟೋ ಆಪ್ ಥರ. ಇಟ್ ವಾಸ್ ನಾಟ್ ಸಮಥಿಂಗ್ ವೆರಿ ಗ್ರೇಟ್. ಸೊ ನಾವು ಎಂಟರ್ ಆಗ್ತಲೇ ಹಾಲಿವುಡ್ ಸೆಕ್ಷನಲ್ಲಿ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಶೋ ನೋಡಿದ್ವಿ, ಆ್ಯಂಡ್ ದಿಸ್ ಇಸ್ ಹೌ ಇಟ್ ವೆಂಟ್ ಅಬೌಟ್. This is the emergency broadcast system. The hurricane is now Category 5. Stay away from all windows and extinguish all flames. Repeat, extinguish all flames. That's a gun. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಹೋದ್ವಿ ಟ್ರಾನ್ಸ್ಫಾರ್ಮರ್ಸ್ ಸೆಕ್ಷನ್ಗೆ ಟು ವಾಚ್ ದ ಮೋಸ್ಟ್ ಆಂಟಿಸಿಪೇಟೆಡ್ ರೈಡ್, ಟ್ರಾನ್ಸ್ಫಾರ್ಮರ್ಸ್ ದ ರೈಡ್ ಅನ್ನೋದು. ಅಲ್ಲಿ ನಾವು ಹೋಗಿದ್ದು ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಎಂಟರ್ ಆಗಿದ್ದು ನಾವು ಅರೌಂಡ್ 10 o'clock ಎಂಟರ್ ಆದ್ವಿ, 10-10:30. ಆಲ್ರೆಡಿ ಕ್ರೌಡ್ ಸಿಕ್ಕಾಬಡೆ ಜಾಸ್ತಿ ಆಗೋಗಿತ್ತು ಆ್ಯಂಡ್ 50 minutes ವೇಟಿಂಗ್ ಟೈಮ್ ಇತ್ತು ಲಿಟ್ರಲಿ. ಆ್ಯಂಡ್ ಈ ಟ್ರಾನ್ಸ್ಫಾರ್ಮರ್ಸ್ ರೈಡಲ್ಲಿ ರೂಮ್ ಆಫ್ಟರ್ ರೂಮ್ ಬರೀ ಕ್ಯೂ ಅಲ್ಲೇ ನಿಂತಿರ್ತೀವಿ. ವಿಚ್ ಇಸ್ ಎಕ್ಸಾಕ್ಟ್ಲಿ ವೈ ಐ ಸೇ, ನೀವು ಎಕ್ಸ್ಪ್ರೆಸ್ ಪಾಸ್ ತೊಗೊಂಡ್ರೆ ಆರಾಮಾಗಿ ಎಲ್ಲ ರೈಡ್ಸ್ನ ಕೂಡ ಮಾಡಬಹುದು. ಇಲ್ಲಾಂದರೆ ನನಗೆ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ರೆಗ್ಯುಲರ್ ವೇನೇ ಹೋಗ್ತೀನಿ ಅನ್ನೋದಾದರೆ ನೀವು ಪಾರ್ಕ್ ಅಂದರೆ ಯೂನಿವರ್ಸಲ್ ಸ್ಟುಡಿಯೋಸ್ ಓಪನಿಂಗ್ ಟೈಮ್ 10 o'clock ಶಾರ್ಪಲ್ಲಿದ್ದರೆ ನೀವು ಎಂಟರ್ ಆಗ್ತಲೇ ಮಸ್ಟ್ ಡೂ ರೈಡ್ಸ್, ಒಂದು 4 ರೈಡ್ಸ್ ಏನು ತುಂಬ ವೇಟಿಂಗ್ ಇರುತ್ತೋ ಆ ರೈಡ್ಸ್ನ ನೀವು ಮಾಡಿಬಿಡ್ಬೇಕು. 3 ವರ್ಷದ ಕೆಳಗಡೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅನ್ನೋದಾದರೆ ಅಲ್ಲೇ ನಿಮಗೆ ರೈಡ್ಸ್ ಅಲ್ಲಿ ಕ್ಯೂ ಅಲ್ಲಿ ನಿಂತಾದ್ಮೇಲೆ ಇನ್ನೇನು ರೈಡಿಗೆ ಹೋಗ್ಬೇಕಾದ್ರೆ ಫ್ಯಾಮಿಲಿ ರೂಮ್ಸ್ ಅಂತ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಬೇಬಿ ಸ್ವಾಪ್ ಮಾಡ್ಬೋದು. ಏನಪ್ಪಾ ಅಂದರೆ, ಒಂದ್ಸತಿ ಫಸ್ಟ್ ಟೈಮ್ ಮದರ್ ಫ್ಯಾಮಿಲಿ ರೂಮಲ್ಲಿ ಮಗು ಜೊತೆ ಇರ್ಬೋದು ಆ್ಯಂಡ್ ಫಾದರ್ ಕೆನ್ ಗೋ ಇನ್ ಟು ದ ರೈಡ್. ಮತ್ತೆ ಬಂದು ಅಪ್ಪ ಮಗುನ ಇಟ್ಕೊಂಡು ಮದರ್ ಕೆನ್ ಗೋ ಇನ್ ಟು ದ ರೈಡ್. ಸೊ ಇದು ಸ್ಯಾಂಟಾ ರಾಕ್ಮಸ್ ಅಂತ ಒಂದಿತ್ತು. ದಟ್ ವಾಸ್ ಬೇಸಿಕ್ಲಿ ಜಸ್ಟ್ ಅ ಲೈವ್ ಶೋ ಫಾರ್ ಕಿಡ್ಸ್. ಆ್ಯಂಡ್ ವೇರಿಯಸ್ ಕ್ಯಾರೆಕ್ಟರ್ ಮೀಟ್ ಆ್ಯಂಡ್ ಗ್ರೀಟ್ಸ್ ಕೂಡ ಇರುತ್ತೆ. ಇದೆಲ್ಲ ಕಿಡ್ಸ್ಗೆ ರಿಲೇಟೆಡ್ ಆಗಿರೋದನ್ನ ಹೇಳ್ತಿರೋದು. ಸೊ ಮಕ್ಕಳಿಗೆ ಯಾವ್ದ್ಯಾವ್ದು ರೈಡ್ಸ್ ನಮಗೆ ಬೇಸಿಕ್ಲಿ ಸೆಟ್ ಆಗುತ್ತೆ ಅನ್ನೋದನ್ನ ನಾನು ಒಂದು ಲಿಸ್ಟ್ ಮಾಡಿ ಇದರಲ್ಲೇ ಹಾಕ್ಬಿಡ್ತೀನಿ. ಬೇಸಿಕ್ಲಿ ಯೂನಿವರ್ಸಲ್ ಸ್ಟುಡಿಯೋಸ್ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ನನ್ನ ಸಜೆಷನ್ 5 ವರ್ಷದ ಮೇಲಿರೋ ಮಕ್ಕಳನ್ನ ಕರ್ಕೊಂಡು ಹೋದರೆ ಇಟ್ ವರ್ಕ್ಸ್ ಔಟ್. ಬಿಕಾಸ್ ಎಲ್ಲದಕ್ಕೂ ಹೈಟ್ ರಿಕ್ವೈರ್ಮೆಂಟ್ ಇದೆ. ಕೆಲವೊಂದು 5-6 ಮಾತ್ರ ಹೈಟ್ ರಿಕ್ವೈರ್ಮೆಂಟ್ ಇಲ್ಲ ರೈಡ್ಸ್ಗೆ. ಬಟ್ 5 ವರ್ಷದ ಕೆಳಗಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಇಟ್ಸ್ ಓಕೆ ಟು ಸ್ಕಿಪ್ ದಿಸ್ ಅನ್ಸುತ್ತೆ. ಅನ್ಲೆಸ್ ಯು ಆರ್ ಥ್ರಿಲ್ ಸೀಕರ್ ಅನ್ನೋದಾದರೆ ಮಾತ್ರ ನೀವು ಹೋದರೆ ಇಟ್ಸ್ ಫೈನ್. ಒಂದು ಟ್ರಿಪ್ ಹೋಗ್ಬೇಕಾದ್ರೆ ಪ್ರತಿಯೊಂದು ಆಕ್ಟಿವಿಟಿ ಟಾಡ್ಲರ್ ಫ್ರೆಂಡ್ಲಿ ಆಗಿರಬೇಕು ಅಂತೇನಿಲ್ಲ. ನಿಮ್ಮ ಸೆಲ್ಫ್ಗೂ ಏನಾದರೂ ಮಾಡ್ಕೋತೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ಯೂನಿವರ್ಸಲ್ ಸ್ಟುಡಿಯೋಸ್.
ಬೇಸಿಕ್ಲಿ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಏನಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಹೋಗಿದ್ದು ಅಂದರೆ ನನಗಿಷ್ಟ. ಐ ಲವ್ ಗೋಯಿಂಗ್ ಆನ್ ರೋಲರ್ ಕೋಸ್ಟರ್ಸ್, ಐ ಲವ್ ವೇರಿಯಸ್ ಕೈಂಡ್ ಆಫ್ ರೈಡ್ಸ್ ಅಂಡ್ ಅಮ್ಯೂಸ್ಮೆಂಟ್ ಪಾರ್ಕ್ಸ್. ಹಾಗಾಗಿ ನಾನು ಹೋಗಿದ್ದು. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ is amazing for an adult or a kid who can ride all the rides. ಬಟ್ ಟಾಡ್ಲರ್ಸ್ಗೆ ಬೋರ್ ಆಯಿತು ಅಂತ ಅನ್ನಿಸ್ತು ನನಗೇನೋ. ನನ್ನ ಮಗುಗಂತೂ ಡೆಫಿನೆಟ್ ಆಗಿ ಬೋರ್ ಆಯಿತು, ಬಿಕಾಸ್ ಅವಳಿಗೆ ಕ್ಯಾರೆಕ್ಟರ್ ಮೀಟ್ ಆ್ಯಂಡ್ ಗ್ರೀಟ್ಗೂ ಅಷ್ಟು ಗೊತ್ತಿಲ್ಲ. ಅವಳು ಇನ್ನೂ 2.5 ವರ್ಷ. ಸೊ ಕ್ಯಾರೆಕ್ಟರ್ ಮೀಟ್ ಆ್ಯಂಡ್ ಗ್ರೀಟ್ಗೆ ಅವಳಿಗೆ ಕ್ಯಾರೆಕ್ಟರ್ಸೇ ಗೊತ್ತಿಲ್ಲ. ಸೊ ಅವಳಿಗೆ ಏನು ಖುಷಿ ಆಗುತ್ತೆ? ಡೆಫಿನೆಟ್ಲಿ ಶಿ ಈಸ್ ನಾಟ್ ವೆರಿ ಇಂಟ್ರೆಸ್ಟೆಡ್ ಇನ್ ಆಲ್ ದಟ್. ಬಟ್ ಎನಿವೇಸ್ ದೇರ್ ಆರ್ ಸರ್ಟನ್ ಲೈವ್ ಶೋಸ್. ಇವಾಗ ಕೆಲವೊಂದು ಲೈವ್ ಶೋಸ್ ಇದೆ. ಇವಾಗ ನಾವು ಹೋಗಿದ್ದು ಡಿಸೆಂಬರಲ್ಲಿ, ಕ್ರಿಸ್ಮಸ್ ಟೈಮಲ್ಲಿ ಆಗಿರೋದ್ರಿಂದ ಸ್ಯಾಂಟಾ ಕ್ಲಾಸ್ದು ಏನೋ ಶೋ ಇತ್ತು. ಆಮೇಲೆ ರೆಗ್ಯುಲರ್ ಪರ್ಮನೆಂಟ್ ಲೈವ್ ಶೋಸ್ ಕೂಡ ಕೆಲವೊಂದು ಶ್ರೆಕ್ ಥೀಮ್ ಲೈವ್ ಶೋಸ್ ಇದೆ. ಸೊ ಅವೆಲ್ಲ ಅವರಿಗೆ ಸೆಟ್ ಆಗುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ದೆಮ್. If there's more, you can say Vanakkam! Vanakkam! Namaste! Namaste! Sawadika! Sawadika! ಅಲ್ಲಿದ್ದಾರೆ ಮೀಟ್ ಅಂಡ್ ಗ್ರೀಟ್ ಹತ್ರ. ಯೂನಿವರ್ಸಲ್ ಸ್ಟುಡಿಯೋ ಓಪನಿಂಗ್ ಟೈಮಲ್ಲಿ ನಾವು ಎಂಟರ್ ಆಗಿದ್ದು. ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ಊಟನೂ ಮಾಡ್ದಂಗೆ ಎಕ್ಸಿಟ್ ಆದ್ವಿ. ಸೊ ನಾವೆಲ್ಲ ಹೊಟ್ಟೆ ಹಸ್ಕೊಂಡು ಡಿನ್ನರ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಇದು ಸಿಂಗಪೂರಿನ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಫೇಮಸ್ ಹಾಕರ್ ಸ್ಟ್ರೀಟ್, ಲಾ ಪಾ ಸಾಟ್ ಅಂತ. ಇಲ್ಲಿ 3 ಗಂಟೆ ಆಗಿದ ತಕ್ಷಣವೇ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಒಂದು ಎಂಟೈರ್ ಸ್ಟ್ರೀಟ್ನ ಸಾಟೆ ಸ್ಟ್ರೀಟ್ ಅಂತ ಕನ್ವರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ನಿಮಗೆ ಲೋಕಲ್ ಕ್ವಿಝೀನ್ಸ್ ಮತ್ತು ಅಕ್ಕಪಕ್ಕದ ಕಂಟ್ರೀಸ್, ದಟ್ ಇಸ್ ಮಲೇಷಿಯನ್ ಫುಡ್, ಹಾಂಗ್ಕಾಂಗ್ ಫುಡ್, ಜಪಾನೀಸ್ ಫುಡ್ ಎಲ್ಲನೂ ಸಿಗುತ್ತೆ. ಸೊ ಸಿಂಗಪೂರಿಗೆ ಬಂದಮೇಲೆ ಅವ್ರ ಟ್ರೆಡಿಷ್ನಲ್ ಡಿಶಸ್ನ ತಿನ್ನಲೇಬೇಕಾಗತ್ತೆ. ಒನ್ ಇಸ್ ಸಾಟೆ. ಸಾಟೆ ಏನಂದರೆ ಬೇಸಿಕ್ಲಿ ಬಾರ್ಬಿಕ್ಯೂ ಅದು. ಸೊ ಇಲ್ಲಿ ಬೇರೆ ಬೇರೆ ಥರದ ಬಾರ್ಬಿಕ್ಯೂ ಮಾಡಿಕೊಡ್ತಾರೆ. ಪ್ರಾನ್ಸ್ ಮಾಡಿಕೊಡ್ತಾರೆ, ಚಿಕನ್ ಮಾಡಿಕೊಡ್ತಾರೆ, ಮಟನ್ ಮಾಡಿಕೊಡ್ತಾರೆ, ಬೀಫ್ ತಿನ್ನೋರು ಬೀಫ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಚಿಕನ್ ಕರಿ ಆ್ಯಂಡ್ ರೈಸ್. ಆ್ಯಂಡ್ ದಿಸ್ ಇಸ್ ಅ ಕ್ಯೂಟ್ ಲಿಟಲ್ ಕಾರ್ಗಿ. ನಾನು ಕಾರ್ಗಿನ ಫಸ್ಟ್ ಟೈಮ್ ನೋಡಿದ್ರಿ ಅವ್ರ ಲೈಫಲ್ಲಿ. ಸೊ ಅದಕ್ಕೆ ಆ ಫುಟೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ಡೇ 3 ಸ್ಟಾರ್ಟ್ ಆಗಿದ್ದು ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಜೊತೆ. ಇಟ್ ಈಸ್ ಅ ಬ್ಯೂಟಿಫುಲ್ ಮ್ಯೂಸಿಯಂ. ನಾನು ಇದನ್ನು ಆಲ್ ಓವರ್ ಇನ್ಸ್ಟಾಗ್ರಾಮ್ ನೋಡಿದ್ದೆ. ಲಾಸ್ಟ್ ಟೈಮ್ ನಾನು ಸಿಂಗಪೂರಿಗೆ ಬಂದಾಗ ಇದನ್ನು ನೋಡಲೇಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಬಿಕಾಸ್ ಇಟ್ ವಾಸ್ ಅ ಗ್ರೂಪ್ ಟೂರ್. ಸೊ ಈ ಸತಿ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಅಂದ್ಕೊಂಡು ಇದನ್ನು ನಾವು ಐಟಿನರಿಗೆ ಹಾಕೊಂಡ್ವಿ. ಆ್ಯಂಡ್ ಐ ಥಿಂಕ್ ಐ ಮೇಡ್ ದ ರೈಟ್ ಡಿಸಿಷನ್, ಬಿಕಾಸ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಟಾಡ್ಲರ್ ಏಜ್ ಗ್ರೂಪ್ಗೆ. ಸೊ ನಾನು ಜಾಸ್ತಿ ಮಾತಾಡೋದ ಈಗ. ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಸೊ ಬೇಸಿಕ್ಲಿ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಅವರು ಆಲ್ರೆಡಿ ಔಟ್ಲೈನ್ ಹಾಕಿ ಸಿ ಆ್ಯನಿಮಲ್ಸ್ನ ಮಾಡಿ ವರ್ಕ್ಶೀಟ್ ಮಾಡಿಟ್ಟಿದ್ರು. ನಾವು ಅದನ್ನು ನಮ್ಗೆ ಯಾವ ಥರ ಕಲರ್ಸ್ ಬೇಕು, ಏನಾದರೂ ಡೆಕೋರೇಷನ್ ಬೇಕು ಅದನ್ನು ಮಾಡಿಬಿಟ್ಟು ಅವರಿಗೆ ಸ್ಕ್ಯಾನ್ ಮಾಡೋಕ್ಕೆ ಕೊಟ್ಟರೆ ಅದೆಲ್ಲ ನಮ್ಮ ಡ್ರಾಯಿಂಗಲ್ಲಿ ಮೇಲ್ ಬರುತ್ತೆ. ಸೊ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. I'm taking one. Do you want to add anything to like this? ಸೊ ನಾವು ಮಾಡಿರೋಂಥ ಆರ್ಟ್ ವರ್ಕ್ನ ಅವರು ಸ್ಕ್ಯಾನ್ ಮಾಡಿಬಿಟ್ಟು ಆ ಎಂಟೈರ್ ವಾಲ್ ಮೇಲೆ ಬರೋ ಹಾಗೆ ಮಾಡ್ತಾರೆ. ಸೊ ದ್ಯಾಟ್ಸ್ ವಾಟ್ ಐ ಆಮ್ ಡೂಯಿಂಗ್ ಹಿಯರ್. ಇಟ್ ಈಸ್ ಟ್ರೂಲಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಮಕ್ಕಳು ಅವ್ರು ಮಾಡಿರೋದನ್ನ ಆ ಥರ ವಾಲ್ ಮೇಲೆ ಆ್ಯನಿಮೇಟೆಡ್ ಆಗಿ ಇಂಟ್ರಾಕ್ಟಿವ್ ಆಗಿ ಈ ಥರ ಆಗ್ತಿದೆ ಅಂದಾಗ ದೇ ರಿಯಲಿ ಎಂಜಾಯ್ ಇಟ್ ಅನಿಸುತ್ತೆ. ನನಗೆ ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ಫಾರ್ ಮೀ ಓನ್ಲಿ. ಇಂಟ್ರಾಕ್ಟಿವ್ ಹೇಗಿತ್ತು ಅಂದರೆ, ನಾವೇನಾದರೂ ಅದನ್ನು ಮುಟ್ಟಕ್ಕೆ ಹೋದರೆ ನಾವು ಮಾಡಿರೋ ಆರ್ಟ್ ವರ್ಕ್ನ ನಮ್ಮಿಂದ ದೂರ ಹೋಗೋದು, ಹತ್ತಿರ ಬರೋದು, ಆ ಥರ ಇತ್ತು. ಓವರಾಲ್ ಚೆನ್ನಾಗಿತ್ತು. ಸೊ ಬೇಸಿಕ್ಲಿ ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ಬೇರೆ ಬೇರೆ ಥರದ ರಾಕೆಟ್ಸ್ನ ತೊಗೊಂಡು ಅಲ್ಲೊಂದು LEDಸಲ್ಲೋ ಲೇಸರಲ್ಲೋ ಲೈಟ್ಸ್ ಥರ ಮಾಡಿದರು. ಸೊ ಅದರೊಳಗಡೆ ನಾವು ಎಸಿಬೇಕಿತ್ತು ರಾಕೆಟ್ಸ್ನ. ಸೊ ಇದೆಲ್ಲ ಮಾಡೋಕ್ಕೆ ಡ್ಯೂಟಿ ನಾನು ಸುಕೇಶ್ಗೆ ಬಿಟ್ಟಿದ್ದೀನಿ, ಬಿಕಾಸ್ ನಂಗೆ ಮಾಡೋಕ್ಕೂ ಬರಲ್ಲ, ಅದಕ್ಕೆ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಬೇಡ ಚಂದಮಾಮ ಅಂತವಳು.
Ashley made a good day. See her like photo. Like go to the sea. You know Ashwin. ಹಿಂಗಾ ಓ ಮಾಡಿದೆ ನಾನೇ. Very good. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ಈ ಥರ ಹ್ಯಾಂಗಿಂಗ್ ಲೈಟ್ಸ್ ವಾಕ್ವೇ ಇತ್ತು, ಬಟ್ ಇದನ್ನು ಮಾಡೋದಕ್ಕೆ ಕ್ಲೋಸ್ ಶೂ ಹಾಕಬೇಕಿತ್ತು. ನಾ ಹಾಕ್ಕೊಂಡಿರಲಿಲ್ಲ, ಸೊ ಐ ಡಿಡ್ಂಟ್ ಡೂ ಇಟ್. ಈ ರೂಮಲ್ಲಿ ಕೂಡ ಸಿಂಗಪೂರ್ ಸಿಟಿನ ಡ್ರಾಯಿಂಗ್ ಮಾಡೋ ಥರ ಇತ್ತು. ಏರೋಪ್ಲೇನ್ಸ್, ಬಟರ್ಫ್ಲೈಸ್ ಆ್ಯಂಡ್ ಬರ್ಡ್ಸ್ ಎಲ್ಲ ಮಾಡ್ಬೋದಿತ್ತು, ಸೊ ಅದನ್ನು ಕೂಡ ಮಾಡಿದ್ವಿ. ನಾನು ಒಂದು ಬರ್ಡ್ ಮಾಡಿದೆ ಮತ್ತು ಅಶ್ವಿ ಒಂದು ಬಟರ್ಫ್ಲೈ ಮಾಡಿದ್ಲು. ಆ್ಯಂಡ್ ಫೈನಲಿ ದ ಲಾಸ್ಟ್ ರೂಮ್, ಮೋಸ್ಟ್ ಇನ್ಸ್ಟಾ ವರ್ದಿ ಫೋಟೋಸ್ ಬರುವಂಥ ರೂಮ್, ದ ಕ್ರಿಸ್ಟಲ್ ರೂಮ್. ಸಕ್ಕದಾಗಿತ್ತು, ವೆರಿ ವೆರಿ ಬ್ಯೂಟಿಫುಲ್. ಬಟ್ ನನ್ನ ಮಗಳು ತುಂಬ ಗಲಾಟೆ ಮಾಡಿಬಿಟ್ಲು ಎಂಡಲ್ಲಿ, ಸೊ ಐ ಹ್ಯಾಡ್ ಟು ಒಂದು 5 ನಿಮಿಷದಲ್ಲೇ ಮುಗಿಸ್ಕೊಂಡು ಹೋಗ್ಬಿಡ್ಬೇಕಿತ್ತು ನಾನು. ಸೊ ಆರ್ಟ್ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಊಟಕ್ಕೆ MBS ಮಾಲ್ಗೆ ಬಂದ್ವಿ, ಅಲ್ಲಿರುವಂಥ ಫುಡ್ ಕೋರ್ಟಲ್ಲಿ ತಿನ್ನೋದಕ್ಕೆ. ಆ್ಯಂಡ್ ಇಲ್ಲಿ ವಿ ಹ್ಯಾಡ್ ದ ಬೆಸ್ಟ್ ಚಿಕನ್ ಕರಿ ಆ್ಯಂಡ್ ರೈಸ್. ಆಗಿದೆ ಆಗಿದೆ ಇವಾಗ ನಾವು ಈ ಥರ ತಿನ್ಬೇಕಂತ. ಇನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಫುಡ್ ಕೋರ್ಟಲ್ಲಿ ಕೂಡ ಮಕ್ಕಳಿಗೆ ಸ್ವಲ್ಪ ಸೆನ್ಸರಿ ಪ್ಲೇ ಏರಿಯಾ ಥರ ಮಾಡಿದ್ದಾರೆ. ಸೊ ಪೇರೆಂಟ್ಸ್ ಊಟ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಈ ಥರ ಆಟದಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತ. ಐ ಥಿಂಕ್ ಇಟ್ಸ್ ವೆರಿ ಥಾಟ್ಫುಲ್. So this is the very famous and beautifully uniquely made island store of Louis Vuitton. So ಹೇಗಿದೆ ಅಂತ ನೋಡೋಕೆ ಬಂದ್ವಿ. ಸುಕೇಶ್ wanted to buy a belt, ಬಟ್ ಅಲ್ಲಿನ ರೇಟು ಮತ್ತು ಇಂಡಿಯಾ ರೇಟ್ ಡಿಫ್ರೆನ್ಸ್ ಇರಲಿಲ್ಲ ಅಂತ ವಿ ಡ್ರಾಪ್ ದಿ ಐಡಿಯಾ ಇಂಡಿಯಾ. ಸೊ ಹಾಗೆ ಶಾಪಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸಮಥಿಂಗ್ ಸೋ ಹೋಲ್ಸಮ್ ಹ್ಯಾಪೆಂಡ್. ನಮ್ಮ ಪಪ್ಪ ಮಮ್ಮಿ ನನಗೆ ಮತ್ತು ನನ್ನ ಸಿಸ್ಟರ್ಗೆ ಅಲ್ಲಿ ಸಡನ್ನಾಗಿ ಬಂದು ಸರ್ಪ್ರೈಸ್ ಮಾಡಿದ್ರು. ಸೊ ಎಸ್, ದೇ ಫ್ಲೂ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಸಿಂಗಪೂರ್ ಜಸ್ಟ್ ಟು ಸರ್ಪ್ರೈಸ್ ಅಸ್. ಆ್ಯಂಡ್ ಆಲ್ಸೋ ನನ್ನ ನೆಫ್ಯೂ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ದಿ ಕೇಮ್ ಓನ್ಲಿ ಫಾರ್ 2 days ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಸಚ್ ಅ ನೈಸ್ ಸರ್ಪ್ರೈಸ್. ಐ ವಾಸ್ ರಿಯಲಿ ಸರ್ಪ್ರೈಸ್ ಗೊತ್ತಾ. ಲೈಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಪಪ್ಪ ಮಮ್ಮಿ ಬರ್ತಾರೆ ಅಂತ. ಸೊ ಯಾ, ಇಟ್ ವಾಸ್ ಲೈಕ್ ದಿ ಎಂಟೈರ್ ಫ್ಯಾಮಿಲಿ ಸಿಂಗಪೂರಿಗೆ ಬಂದಿದ್ವಿ ಆ್ಯಂಡ್ ಇಟ್ ವಾಸ್ ಸಚ್ ಅ ನೈಸ್ ಮೂಮೆಂಟ್. ಶಾಪಿಂಗ್ ಮುಗಿಸ್ಕೊಂಡು ನಾವು 57th ಫ್ಲೋರಲ್ಲಿರುವಂಥ ಲಾವೋ ಕ್ಯಾಫೆಗೆ ಬಂದ್ವಿ. ಸೊ MBS ಮಾಲಲ್ಲಿ, ದಟ್ ಇಸ್ ದ ಮರಿನಾ ಬೇ ಸ್ಯಾಂಡ್ಸ್, ಇಲ್ಲೇನಂದರೆ ಅಬ್ಸರ್ವೇಟ್ರಿ ಡೆಕ್ ಇದೆ. ಅಲ್ಲಿಗೆ ನೀವು 3,500 rupees ಕೊಟ್ಬಿಟ್ಟು ಹೋಗಬೇಕಾಗತ್ತೆ ಜಸ್ಟ್ ಟು ಸಿ ದ ವ್ಯೂ ಪಾಯಿಂಟ್. ಬಟ್ ದಿ ಅದರ್ ಸೈಡ್ ಆಫ್ ದ ಸೇಮ್ ಅಬ್ಸರ್ವೇಟ್ರಿ ಡೆಕ್ ಒಂದು ಲಾವೋ ಕ್ಯಾಫೆ ಅಂತ ಒಂದು ಕ್ಯಾಫೆ ಇದೆ. ಇಲ್ಲಿ ಕೂಡ ಕವರ್ ಚಾರ್ಜ್ ಅರೌಂಡ್ 3,500 rupees ಪರ್ ಪರ್ಸನ್ ಕೊಡಬೇಕಾಗತ್ತೆ. ಬಟ್ ಯು ಗೆಟ್ ದ ವ್ಯೂ ಆ್ಯಂಡ್ ದ ಫುಡ್. ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಗೋ ಟು ಲಾವೋ ಕ್ಯಾಫೆ. ಸೊ ವಿ ಹ್ಯಾಡ್ ಅ ರಿಯಲಿ ಫ್ಯಾನ್ಸಿ ಸನ್ಡೌನ. ಲಾವೋ ಕ್ಯಾಫೆಗೆ ನಿಮಗೆ ಪ್ರಯರ್ ರೆಸರ್ವೇಷನ್ ಮಾಡ್ಕೋಬೇಕಾಗತ್ತೆ. ನಾವು ಬೆಂಗಳೂರಿಂದನೇ ಮಾಡ್ಕೊಂಡು ಹೋಗಿದ್ವಿ ರೆಸರ್ವೇಷನ್ಸ್ನ. ಹಾಗಾಗಿ ನಮಗೆ 5:30ಗೆ ಹೋಗಿದ ತಕ್ಷಣವೇ ನಮಗೆ ಸೀಟ್ ಕೊಟ್ಬಿಟ್ರು. ಸೊ
ಸೊ ದ ವ್ಯೂಸ್ ಫ್ರಮ್ ಲಾವೋ ಕ್ಯಾಫೆ ವಾಸ್ ಬ್ರೆತ್ ಟೇಕಿಂಗ್. ನಿಮಗೆ ಗಾರ್ಡನ್ಸ್ ಬೈ ದ ಬೇ ಫುಲ್ ವ್ಯೂ ಕಾಣುತ್ತೆ, ಏರಿಯಲ್ ವ್ಯೂ, ಆ್ಯಂಡ್ ಇನ್ನೊಂದು ಕಡೆ ಸೀ ಪೋರ್ಟ್ ಕೂಡ ಕಾಣುತ್ತೆ. ಆ್ಯಂಡ್ ನಿಮಗೆ ಓಷನ್ನ ನೋಡ್ತಾನೆ ಇದ್ರೆ ಯು ಕ್ಯಾನ್ ಆಲ್ಸೋ ಸಿ ಅ ಪಾರ್ಟ್ ಆಫ್ ಮಲೇಷ್ಯಾ. ಸೊ ದಟ್ ಈಸ್ ವಾಟ್ ಇಸ್ ರಿಯಲಿ ನೈಸ್ ಅಬೌಟ್ ದಿಸ್ ಕ್ಯಾಫೆ. ಇದು ಒಂದು ಇಟಾಲಿಯನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಿಮಗೆ ಬರೀ ಇಟಾಲಿಯನ್ ಫುಡ್ ಸಿಗುತ್ತೆ, ವಿಚ್ ಇಸ್ ಬೇಸಿಕ್ಲಿ ಪಿಜ್ಜಾಸ್ ಆ್ಯಂಡ್ ಗಾರ್ಲಿಕ್ ಬ್ರೆಡ್ಸ್ ಆ್ಯಂಡ್ ಪಾಸ್ತಾಸ್ ಆ ಥರ. ಸೊ ನಾವು ಕೂಡ ಜಸ್ಟ್ ಪಿಜ್ಜಾಸೇ ತೊಗೊಂಡ್ವಿ ಬಿಕಾಸ್ ಬೇರೇನೂ ಅಷ್ಟು ಲೈಕ್ ಆಗಲಿಲ್ಲ. ದ ಫುಡ್ ವಾಸ್ ಆಲ್ ರೈಟ್, ತುಂಬ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ದ ಮಾಕ್ಟೇಲ್ಸ್ ಆ್ಯಂಡ್ ಕಾಕ್ಟೇಲ್ಸ್ ಆರ್ ರಿಯಲಿ ನೈಸ್. ಸೊ ಅದನ್ನು ಬೇಕಾದ್ರೆ ತೊಗೋಬೋದು ನೀವು ಇಲ್ಲಿ ಬಂದಾಗ. ಆ್ಯಂಡ್ ದ ಡಿಸರ್ಟ್ಸ್ ಆಲ್ಸೋ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ನಮಗೆ ಒಂದು ಕಾಂಪ್ಲಿಮೆಂಟ್ರಿ ಕೇಕ್ ಸ್ಲೈಸ್ ಕೊಟ್ಟರು, ಯಾಕಂದರೆ ನನ್ನ ನೆಫ್ಯೂ ಬರ್ತ್ಡೇ ಇತ್ತು ಅಂತ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಅಬ್ಸರ್ವೇಟ್ರಿ ಡೆಕ್ಗೆ ದುಡ್ಡು ಕೊಟ್ಬಿಟ್ಟು ಹೋಗೋ ಬದಲು ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ವ್ಯೂಸ್ನ ನೋಡ್ಬೋದು. ಸೊ ನಾವು ನಮ್ಮ ಅರ್ಲಿ ಡಿನ್ನರ್ನ ಮುಗಿಸ್ಕೊಂಡು MBS ಮಾಲಲ್ಲಿ ನಡೆಯುವಂಥ ಲೈಟ್ ಸ್ಪೆಕ್ಟ್ರಾ ಶೋನ ನೋಡೋದಕ್ಕೆ ಬಂದ್ವಿ. ಇಟ್ ಇಸ್ ಫ್ರೀ ಆಫ್ ಕಾಸ್ಟ್, ಬಟ್ ತುಂಬ ಚೆನ್ನಾಗಿದೆ ಸಿಟಿ ಬ್ಯಾಕ್ ಡ್ರಾಪಲ್ಲಿ. ಸೊ ಟಾಡ್ಲರ್ಸಿಗೆ ಇಷ್ಟಪಡ್ತಾರೆ, ಡೆಫಿನೆಟ್ಲಿ ಮಿಸ್ ಮಾಡಬೇಡಿ. 8 o'clock ಒಂದ್ಸತಿ ನಡೆಯುತ್ತೆ, 9 o'clock ಒಂದ್ಸತಿ ನಡೆಯುತ್ತೆ. And with that, I'm gonna end the part 1 of my Singapore vlog. Part 2 ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Hope you guys enjoy this video. See you in the next one. Bye bye.